भालकी तालुके के खटक चिंचोली में जेस्कॉम स्टेशन के सब डिवीजन के लाइनमैन की ड्यूटी के दौरान मौत हो गई है। जी हां, मिली जानकारी के अनुसार 31 वर्षीय वीरेश, पिता का नाम हुलेपा, बसव कल्याण तालुके का निवासी है। वह काम के दौरान करंट लगने से मौत हो गई, जिसके बाद उसे भालकी के सरकारी अस्पताल ले जाया गया, जहां पर डॉक्टरों ने उसे मृत घोषित कर दिया। डब्ल्यू रमेश पाटिल, AWE शिवराज और उसके परिजनों और अन्य ने मीडिया को इस संबंध में विस्तार से बताया है। भालकी से कैमरामैन इस्माइल का कवरेज। ಸರ್ ಏನಾಗಿದೆ ಸಮಸ್ಯೆ ಏನಾಯಿತು? ಅದೇ ಸರ್ ಓವರ್ಲೋಡು ಫೀಡ್ರ್ ಐತೆ ಸರ್. ಅದು ಲೋಡು ಡಿವೈಡ್ ಮಾಡ್ತಿದ್ದೇವೆ ಸರ್ ಯಾವಾಗಲೂ. ಅಂದರೆ 12 ಗಂಟೆಗೆ ಹೋಗಿ ಒಂದು ಸ್ವಲ್ಪ ಅರ್ಧ ಕಡೆ ಬೇರೆ ಕಡೆ ಒಂದು ಅರ್ಧ ಲೋಡ್ ಆಗ್ತಿದ್ದೆವು ಮತ್ತು ಬೇರೆ ಕಡೆ ಒಂದು ಅರ್ಧ ಲೋಡ್ ಆಗ್ತಿದ್ದೆವು. ಈ ಸಲ 12 ಗಂಟೆಗೆ ಹೋಗಿದ್ದೇವೆ ಸರ್. ಹೋಗಿ 2 ಫೀಡ್ರ್ ಎಲ್ಸಿ ತೊಗೊಂಡಿದ್ದೆವು. ಕಟಕ್ ಚಿಂಚೋಳಿ NGY ಚಿಟ್ಟ IP ಅಂತ ಬರ್ತವೆ, ಅವನ್ನೇ ಎಲ್ಸಿ ತೊಗೊಂಡು ಬೀರೇಶು ಎಲ್ಸಿ ತೊಗೊಂಡು ಮ್ಯಾಗ ಕನ್ಫರ್ಮ್ ಆಗಿದ ಮ್ಯಾಗ ಮ್ಯಾಗೇರೇನು ಒಂದು ಜಂಪ್ ಹಾಕ್ಯಂದ್ರಿ, ಒಂದು ಜಂಪ್ ಇನ್ನೊಂದು ಜಂಪ್ ಹಾಕಿ ಕರೆಂಟ್ ಬಂದು ಕರೆಂಟ್ ಹಾಕಿ ಕರೆಂಟ್ ಹತ್ತಿರ. ಹಾಂ, ನೀವು ಎಲ್ಸಿ ತೊಗೋಬೇಕಾದ್ರೆ ಸ್ಟೇಷನಲ್ಲಿ ಯಾರಿದ್ರು, ಇನ್ಚಾರ್ಜ್ ಯಾರಿದ್ರು? ಅಲ್ಲಿ ಪವನ್ ಅಂತೇಳಿ ಆಪ್ರೇಟರ್ ಇದ್ದರು ರೀ. ಮತ್ತು ಯಾರು? ರಾಥೋಡ್ ಅಂತೇಳಿ, ಸರ್ದಾರ್ ರಾಥೋಡ್ ಅಂತೇಳಿ ಹೆಲ್ಪರ್ ಇದ್ದರು. ಸ್ಟೇಷನ್ ಮೆಕ್ಯಾನಿಕ್ ಇದ್ದರು ಸರ್, ಲಕ್ಷ್ಮಣ್ ಅಂತ. ನಮ್ಮದು ಇನ್ಚಾರ್ಜ್ ಜೈ ಇದ್ರು ಸರ್. ಇವಾಗ ಕನ್ಫರ್ಮ್ ಹೆಂಗಾಯ್ತು ಎಲ್ಸಿ ತೊಗೊಂಡು? ನಾವು ಫೋನ್ ತೊಗೊಳೇ ತೋತೀವಲ್ಲ ಸರ್. ಫೋನ್ ತೊಗೊಂಡು ಆಮೇಲೆ ಕರೆಂಟ್ ಹತ್ತಿದಾಗ ಏನು ಮಾಡಿದ್ರಿ? ಕರೆಂಟ್ ಹತ್ತಿದ ಮ್ಯಾಗ ಅವನಿಗೆ ಹಿಡಿದು ಸರ್. ನಾನು ಚೀರ್ಕೊಂಡು ಫಸ್ಟಾಗಿ ಬಿದ್ದು DP ಮ್ಯಾಗ ಸೈಡಿಗೆ ಪಟ್ಟಿ ಮ್ಯಾಗ ಬಿದ್ದು ಸರ್. ಸರಿಗೆ ಮಾತಾಡಿದ್ ನಾನು ಸಲ್ಲೇ ಸ್ಟೇಷನ್ದಾಗ ಇದ್ರೆ ಸರ್, ಹಿಂಗೆ ಬೇರೆ ಕರೆಂಟ್ ಆಗ್ತದೆ ಅಂತೇಳಿ. ಮತ್ತು ಸಡನ್ನಾಗಿ ಏನು ಮಾಡಿ DPಗೆ ಏರ್ದು ಸರ್. ನಮ್ಮ ಜಂಪ್ ಮ್ಯಾಗಿದ್ದು ಅವ ಕೆಳಗೆ ಅದು ಜೀವದ ಪಟ್ಟಿ ಮ್ಯಾಗ ಬಿದ್ದೀನಿ. ಮ್ಯಾಗ ಹೋಗಿ ಅವ್ನಿಗೆ ಹಿಡಿದೆ ಸರ್. ಅವಾಗ ಸ್ವಲ್ಪ ಹುಷಾರಿತ್ತು ಸ್ವಲ್ಪ ಅವಾಗ ಪ್ರೆಸ್ ಮಾಡ್ಕೊತ ಇದು ಮಾಡ್ಕೊತ ಬಿಡೋದು. ಅವ್ರು ಸರ್ ಅದನ್ನೆಲ್ಲ ಓಡ್ ಬಂದರು. ಸುತ್ತ ಇದ್ದಿನ ಜನ ಎಲ್ಲ ಬಂದರು. ಮತ್ತು ಜನ ಬರೋದು ಚಿಡಿ ತಂದು ಹಗ್ಗ ತಂದು ಕೆಳಗಿಳಿಸ್ಕೊಂಡು ಕಟಕ್ ಚಿಂಚೋಳಿ ಹಾಸ್ಪಿಟಲ್ಗೆ ಹೋಗಿದ್ದೀವಿ ಸರ್. ಅಲ್ಲಿ ಸಮೀಪ. ನೀವು ಯಾರಿಗೆ ಫೋನ್ ಮಾಡಿದ್ರಿ ಕರೆಂಟ್ ಹತ್ತಿದಾಗ? ನಮ್ಮ ರಿಯಾಜ್ ಅಂತೇಳಿ ಇನ್ಚಾರ್ಜ್ ಜೈ ಸರ್ ಇದ್ದಾರೆ ಸರ್. ಜೈ ಅವ್ರು ಇದ್ರ? ಏನಂತ ಹೇಳಿದ್ರಿ ಅವ್ರಿಗೆ? ಸರ್ ಹಿಂಗೆ ಬೇರೆ ಕರೆಂಟ್ ಹತ್ತದ ಸರ್, ಬರೀ ಸರ್ ಸರ್ ಅಂತೇಳಿ. ಅವಾಗ ಅವ್ರು ಏನಂತ ಹೇಳಿದ್ರು ನಿಮ್ಗೆ? ಆಯ್ತು, ಅವ್ರು ಬಂದರು ಸರ್. ಸಡನ್ ಸ್ಪಾಟಾಗಿ ಬಂದ್ರೆ ಅಥವಾ ಕರೆಂಟ್ ಎಲ್ಲ ಆಗಿಂದಾಗೆ ಬಂದರು ಸರ್. ಸಡನ್ನಾಗಿ ಅವ್ರು ಬಂದರು ಸರ್. ಸ್ಟೇಷನ್ದಾಗ ಮಾತಾಡತ್ತಿರ್ತಾರೆ, ಲೈನ್ ಎಲ್ಲ ಬಂದ್ ಮಾಡ್ರಿ ಬೇರೆ ಫೀಡ್ರ್ಗಳೆಲ್ಲ ಬೇರೆ ಫೀಡ್ರ್ ಸರ್. ಬೇರೆ ಲೈನ್ಗಳು ಭೀ ಚಾರ್ಜ್ ಇರ್ತಾವಲ್ಲ ಅಲ್ಲಿ ಒಳಗೆ. ಒಂದು 6 ಫೀಡ್ರ್ ಅವ ಸರ್. ಅವೆಲ್ಲ ಪೂರ್ತಿ ಸ್ಟೇಷನ್ ಬಂದ್ ಮಾಡಿಸಿ ಬಂದರು ಸರ್. ಇಲ್ಲ, ನಿಮ್ದು ಎಲ್ಸಿ ತೊಗೊಂಡ್ಮೇಲೆ ನಿಮ್ಮ ಲೈನ್ ಬಂದ್ ಆಗಬೇಕಾಗಿತ್ತಲ್ಲ, ನಿಮ್ಮ ಲೈನ್ ಹೆಂಗೆ ಕರೆಂಟ್ ಬಂತು? ಅದೇ ಸರ್, ಒಂದು ಜಂಪ್ ಹಾಕ್ಯಾರ ಸರ್. ಒಂದು ಜಂಪ್ ಹಾಕಿಸ್ತಾನೆ ಏನೂ ಆಗಿಲ್ಲ. 2ನೇ ಜಂಪ್ ಹಾಕೋ ರಿವರ್ಸ್ ಬಂದು ಸರ್ ಕರೆಂಟ್. ಆಮೇಲೆ ಏನು ಮಾಡಿದ್ರಿ? ಆಮ್ಯಾಗ ಏನಿಲ್ಲ ಸರ್, ಅದೇ ಕಟಕ್ ಚಿಂಚೋಳಿ ಹಾಸ್ಪಿಟಲ್ ಕರ್ಕೊಂಡು. कितने बजे हो गए? 12 बजे सर. क्या नाम है सर आपका? ಸಚಿನ್ ಸರ್. ಆಮೇಲೆ ಏನು ಮಾಡಿದ್ರಿ? ಆಮ್ಯಾಗ ಸರ್ ಕಟಕ್ ಚಿಂಚೋಳಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲೇ ಲೋಕಲ್ ಇವ್ರದ್ದು ಕಾರ್ ಇತ್ತು. ಅವ್ರ ಕಾರಿನಾಗ ತೊಗೊಂಡೋಗ್ಯಾವ ಸರ್. ಯಾವ ಆಸ್ಪತ್ರೆಗೆ? ಕಟಕ್ ಚಿಂಚೋಳಿ ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿಂದ ಅವ್ರು ಸ್ವಲ್ಪ ಚೆಕ್ ಮಾಡಿ, ಇಲ್ಲ ನೀವು ಮುಂದೆ ಬಾಲ್ಕಿಗೆ ಹೋಗ್ರಿ ಅಂತ. ಮತ್ತು ಅದೇ ಕಾರಿನಾಗ ಇಲ್ಲಿ ಬಾಲ್ಕಿ. ನಿಮ್ಮ ಹೆಸರೇನು? ಸಚಿನ್ ಸರ್. ನೀವೇನ ಕೆಲಸ ಮಾಡ್ತೀರಾ? ಲೈನ್ಮನ್ ಸರ್. ಅಂದ್ರೆ ನೀವು ಇಬ್ಬರು ಜೋಡಿದಾಗೆ ಹೋಗಿರೋ? ಹಾಂ, ಇಬ್ಬರು ಜೋಡಿಲೇ ಕೆಲಸ ಮಾಡ್ತೀವಿ ಸರ್. ಅಂದರೆ ಎಲ್ಸಿ ತೊಗೊಂಡ್ಮೇಲೆ ಕನ್ಫರ್ಮ್ ಆಗಿ ಒಂದು ಆಗದ್ಮೇಲೆ ಆ ನಂತರ ಕರೆಂಟ್ ಬಂದು ಅಲ್ಲಿ? ಹಾಂ ಸರ್. ಅಂದರೆ ಯಾರು ಹಾಕಿರೋ ಕರೆಂಟ್ ಎಲ್ಲಿಂದ ಬಂದು ಗೊತ್ತಾಗಿಲ್ಲ. ನಿಮ್ಗೆ ಜೈಗೆ ಅಲ್ಲಿ ಗೊತ್ತಿರ್ಬೋದಲ್ಲ, ನೀವು ಎಲ್ಸಿ ತೊಗೊಂಡ್ಮೇಲೆ ಅವ್ನಿಗೆ ಗೊತ್ತಿರ್ಬೋದಲ್ಲ ಕರೆಂಟ್ ಹಾಕ್ಬಿಡೋದು ಅಂತೇಳಿ? ಇಲ್ಲ, ಗೊತ್ತಿರ್ತದೆ ಸರ್. ಕರೆಂಟಿಗೆ ಅವರೇ ಚಾಲೂ ಮಾಡ್ಯಾರ, ಏನು ಬೇರೆ ಕಡೆಯಿಂದ ರಿವರ್ಸ್ ಬಂದು ನೋಡ್ಬೇಕು ಸರ್. ಕರೆಂಟ್ ಹೆಂಗಾಗಿದೆ ಅಂತ ಗೊತ್ತಾಗಿದೆ ಸರ್. ನಮ್ಮ ಭಾಲ್ಕಿ ಸಬ್ ಡಿವಿಷನ್ ಇರ್ತಕ್ಕಂಥ ಕಟಕ್ ಚಿಂಚೋಳಿ ಶಾಖೆಯಲ್ಲಿ ಒಂದು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್, ಬೀರೇಶ್ ಎಂಬ ಹುಡುಗನಿಗೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಿಬಿಟ್ಟು ಮೃತಪಟ್ಟ ಅಂತ ಹೇಳ್ಬಿಟ್ಟು ನನಗೆ ಜೈ ಹೇಳಿದ ತಕ್ಷಣ ನಾವು ಬಾಡಿ ತರ್ತಾಯಿದ್ದೀವಿ ಸರ್, ಒಂದು ಅರ್ಧ ತಾಸಲ್ಲಿ ಅಂತ ತಕ್ಷಣ ನಾವು ಗೌರ್ಮೆಂಟ್ ಹಾಸ್ಪಿಟ್ಲೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಬಟ್ ಇಲ್ಲಿ ಬಂದ ತಕ್ಷಣ ನಮಗೆ ಗೊತ್ತಾಯಿತು, ಡಾಕ್ಟರ್ ಹೇಳಿದ್ರು ಇದು ಬಾಡಿ ಆಲ್ರೆಡಿ ಮೃತಪಟ್ಟಿದೆ ಅಂತ ಹೇಳ್ಬಿಟ್ಟು. ಈಗ ಇದು ಯಾವ ಕಾರಣಕ್ಕಾಗಿದೆ ಅಂತಂದರೆ, ನಾನು ಆಲ್ರೆಡಿ ಜೈಗಿನ ತನಿಖೆ ಮಾಡಿದೆ. ಅದರಲ್ಲಿ ಇರ್ತಕ್ಕಂಥ ಕಟಕ್ ಚಿಂಚೋಳಿ NGY ಫೀಡ್ರ್ ಇದೆ, ಆಮೇಲೆ ಚಿಟ್ಟ ಅಂತ ಹೇಳ್ಬಿಟ್ಟು IP ಇದೆ. ಅವು ಎರಡೂ ಎಲ್ಸಿ ತೊಗೊಂಡಿದ್ದಾನೆ. ಎಲ್ಸಿ ತೊಗೊಂಡು ಮೇಲ್ಗಡೆ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಜಂಪ್ ಆಲ್ರೆಡಿ ಕೊಟ್ಟಿದ್ದಾನೆ. ಇನ್ನೊಂದು ಜಂಪ್ ಕೊಡಬೇಕಾದ್ರೆ
ಅದರಲ್ಲಿ ಆಕಸ್ಮಿಕವಾಗಿ ಸಪ್ಲೈ ಬಂದಿದೆ ಅಂತ ಹೇಳ್ಬಿಟ್ಟು ಆ ಬೀರೇಶನ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ಸಚಿನ್ ಹುಡುಗ ಅಲ್ಲೇ ಪಕ್ಕದಲ್ಲಿದ್ದಾನೆ, ಅಲ್ಲಿ ಕಂಬದ ಕೆಳಗಿದ್ದಾನೆ, ಅವನು ಹೇಳಿದ್ದಾರೆ. ಬಟ್ ಯಾವ ಥರ ಸಪ್ಲೈ ಬಂದಿದೆ, ರಿವರ್ಸ್ ಫೀಡಿಂಗ್ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗಿಲ್ಲ. ಈಗ ಅದು ನಾವು ತನಿಖೆ ಮಾಡಿದ ನಂತರ ತಮ್ಗೆ ಮಾಹಿತಿ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಸರ್ ಆಕಸ್ಮಿಕವಾಗಿ ಅಂದರೆ ಹೇಗೆ ಸ್ಟೇಷನಲ್ಲಿ ಇರೋರೇ ಬೇಕು ಅಂತಲೇ ಮಾಡಿರ್ಬೋದಲ್ವಾ? ಇಲ್ಲ, ಸ್ಟೇಷನಲ್ಲಿ ಇರ್ತಕ್ಕಂಥವ್ರು ಮಾಡಲ್ಲ. ಒಂದು ವೇಳೆ ಹೊರಗಡೆಯಿಂದ ಬರಬೇಕಾದ್ರೆ ಒಂದು ಜಂಪ್ ಅಂದರೆ ಬೇರೆ ಫೀಲ್ಡ್ ಏನಾರ ಕ್ರಾಸಿಂಗ್ ಆಗಬೇಕಾದ್ರೆ ಅದರ ಜಂಪ್ ಕಟ್ಟಾಗಿ ಈ ತಂತಿ ಮೇಲೆ ಬಿದ್ದರೂ ಬರ್ಬೋದು, ಅಥವಾ ಬೇರೆ ಇನ್ಯಾವುದರಿಂದ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ನಾವು ನೋಡಿದ ಮೇಲೆ ಅದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಸರ್ ಮೊನ್ನೆನೂ ಕೂಡ ಇದೇ ರೀತಿ ಹುಣಸೂರು ತಾಲೂಕದಲ್ಲೂ ಆಯಿತು, ಗಡಿಗಾಡುವದಲ್ಲಿ. ಇವಾಗ ಈ ಖಟುಚಿಂಚೋಳಿಯಲ್ಲೂ ಕೂಡ ಆಗಿದೆ. ಅಂದರೆ ಬಡವರ ಜೀವಕ್ಕೆ ಬೆಲೆನೇ ಇಲ್ವ ಅಂತ ಆಗಿರ್ತದಲ್ಲ ಸರ್? ಆ ಥರ ಎಲ್ಲ ನಾವೇನು ಬಡವರು, ನಾವು ನಮ್ಮ ಹುಡುಗನೇ ಇದ್ದಾನೆ, ಆ ಥರ ನಮ್ಮಲ್ಲಿ ಭಾವನೆ ಇಲ್ಲ. ಇದು ಆಗಬಾರ್ದಾಗಿತ್ತು, ಇದು ಆಕಸ್ಮಿಕವಾಗಿದೆ. ಇದಕ್ಕೆ ನಮಗೂ ಏನಂತಂದ್ರೆ ಒಂದು ತುಂಬ ಏನಂತಂದ್ರೆ ಒಂದು ಯಾವ ಥರ ಆಗಿದೆ, ಒಳ್ಳೆ ಹುಡುಗ ಕಳ್ಕೊಂಡಿವಿ ಅಂತ ನಮಗೂ ಒಂದು ನೋವಿದೆ. ಸೊ ಇದು ತನಿಖೆ ಮಾಡ್ತೀವಿ, ತನಿಖೆ ಮಾಡಿಬಿಟ್ಟು ತಮ್ಮ ಗಮನಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶಿವರಾಜ್ ಅಂತ. ಏನು ಮಾಡ್ಬೋದು? ನಾನು AW ಇದ್ದೀನಿ, ಜಸ್ಕಾಂ ಭಾಲ್ಕಿ. ಓಕೆ ಸರ್. ನಾನು ಅವರಿಗೆ ವಿದ್ಯುತ್ ಶಾಕ್ ತಗಲಿ ಅಲ್ಲಿಯೇ ಕಂಬಿ ಮೇಲೆ ಮೃತಪಟ್ಟಿರೋದು ಮಾಹಿತಿ ನನಗೆ ನಮ್ಮ AWದಿಂದ ಬಂದಮೇಲೆ ನಾನು ಬೀದರಿಂದ ದೇವಡಾಶ್ ಬಂದು ಇಲ್ಲಿ ಹಾಸ್ಪಿಟಲ್ ನೋಡ್ತೀನಿ. ಅದು ಅವರು ಒಂದು IP ಫೀಡರ್ ಜಂಪ್ ಚೇಂಜ್ ಮಾಡೋಕ್ಕೆ ಹೋಗಿದ್ರು. ಕಂಬದ ಮೇಲೆ ಹತ್ತಿ ಒಂದು ಆಲ್ರೆಡಿ ಜಂಪ್ ಚೇಂಜ್ ಮಾಡಿದ್ರು, ಎರಡನೇ ಜಂಪ್ ಚೇಂಜ್ ಮಾಡೋತ್ತಿಗೆ ಆಕಸ್ಮಿಕವಾಗಿ ಎಲ್ಲಿಂದನೋ ಅದು ಬ್ಯಾಕ್ ಫೀಡಿಂಗ್ ಬಂದಿದೆ, ಸಪ್ಲೈ ಬಂದಿದೆ. ಸೊ ಅದು ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ಇನ್ನೂ ಕೂಲಂಕುಷವಾಗಿ ಪರಿಶೀಲಿಸಿದ್ದೇವೆ ನಾವು. ಬ್ಯಾಕ್ ಫೀಡ್ ಅಂದ್ರೆ ಈಗ LC ತೊಗೊಂಡು ಬ್ಯಾಕ್ ಫೀಡ್ ಯಾಕಡೆ ಬರ್ತದೆ ನಿಮಗೆ ಅಧಿಕಾರಿಗಳಿಗೆ ಗೊತ್ತಾಗ್ತದೆ. ಪರಿಶೀಲಿಸ್ಬೇಕು ನಾವು, ಕೂಲಂಕುಷವಾಗಿ ಪರಿಶೀಲಿಸಿ ಮಾತಾಡ್ಸರ್ ಫಸ್ಟ್. ಬ್ಯಾಕ್ ಫೀಡಿಂಗ್ ಏನು ಯಾರು ಎಲ್ಲಿಂದ ಬಂತು, ಬೇರೆ ಫೀಡ್ರಿಂದ ಯಾರಾದ್ರೂ ರೈತರು ಏನಾರು ಇದು ಮಾಡಿದ್ರು ಅದೇನು ಕಳಿಸಿದ್ದೀನಿ ನಾನು. ಅದೆಲ್ಲ ತನಿಖೆ ನಡೆದದ. ತನಿಖೆ ನಡೆದ ತಕ್ಷಣ ನಮಗೆಲ್ಲ ಸುರಕ್ಷವಾಗಿ ಎಲ್ಲ ಕರೆಕ್ಟಾಗಿ ಹೇಳ್ತಾರೆ. ಸರ್ ಯಾವ ಆಧಾರದ ಮೇಲೆ ಈ ಥರ ಆಯ್ತು ಸರ್ ಅಂತ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ಆಕಸ್ಮಿಕವಾಗಿ ಅಂದರೆ ಕರೆಂಟ್ ಸಪ್ಲೈ LC ತೊಗೊಂಡಾಗ ಅಲ್ಲಿ ಸ್ಪಾಟಲ್ಲಿ ಜೈ ಕೂಡ ಇದ್ದರು, ಹೌದು, ಮತ್ತು ಅದರಲ್ಲಿ ಸಿಬ್ಬಂದಿ ಕೂಡ ಇದ್ದರು. ಲೈನ್ ಕ್ಲಿಯರ್ ತೊಗೊಂಡಿದ್ದಂತೂ ಪಕ್ಕ ಇದೆ. ಬಟ್ ಅದು ಬ್ಯಾಕ್ ಫೀಡಿಂಗ್ ಅವರು ಇನ್ ಕೇಸ್ ಲೈನ್ LC ತೊಗೊಂಡಿದ್ದಿಲ್ಲ ಅಂದ್ರೆ ಮೊದಲು ಒಂದು ಜಂಪ್ ಹೊಡೆಯತ್ತಿಗೆ ಶಾಕ್ ಹೊಡಿಬೇಕಾಗಿತ್ತು. ಒಂದು ಜಂಪ್ ಹೊಡೆಯತ್ತಿಗೆ ಏನಾಗಿದೆ ಅವರಿಗೆ. ಎರಡನೇ ವ್ಯಕ್ತಿ ಅಂದರೆ ಏನು ಆಕಸ್ಮಿಕವಾಗಿ ಅದು ಬ್ಯಾಕ್ ಫೀಡಿಂಗ್ ಎಲ್ಲಿಂದ ಬಂತು ಅಂತ ತಿಳ್ಕೊತೀವಿ ನಾವು. ಅದು ಯಾವ ಜನರೇಟರ್ನಿಂದ ಬಂತ ಅಥವಾ ಏನು UPSನಿಂದ ಬಂತ, ಇನ್ವರ್ಟರ್ನಿಂದ ಬಂತ, ಯಾರು ಮಾಡಿದ್ರೆ ಅದು ಸರ್ ಏನು ಬೇಕು ಅಂತಲೇ ಏನಾರು ಮಾಡಿರ್ಬೋದು ಅಂತ ಶಂಕೆ? ಹಾಗೆಲ್ಲ ಸಾಧ್ಯ ಇಲ್ಲ. ಇಲ್ಲ ಅನುಮಾನ ಆ ಥರ ಕಂಡು ಬರ್ತಾ ಇದೆ. ಇಲ್ಲ ಹಾಗೇನಿಲ್ಲ. ಆಕಸ್ಮಿಕವಾಗಿ ಆಕಸ್ಮಿಕ ಕರೆಂಟ್ ಬರಲ್ಲ. ವಿದ್ಯುತ್ ಅವಘಡ ಅದ ಅವಘಡ ಅಂದ್ರೆ LC ತೊಗೊಂಡ್ಮೇಲೆ ಅವಘಡ ಆಗಲ್ಲ. ಅವಘಡ ಆಗಲ್ಲ LC ತೊಗೊಂಡ್ಮೇಲೆ. ಸರ್ LC ತೊಗೊಂಡಾಗೂ ಕರೆಂಟ್ ಬರುವಂಥ ಸಾಧ್ಯತೆ ಇದೆಯಾ? ಇಲ್ಲ ಬರಲ್ಲ. ಮತ್ತೆ ಹೇಗೆ ಬಂತು ಸರ್? ಅದೇ ಪರಿಶೀಲಿಸೋದಿಲ್ಲ, ಹೆಂಗೆ ಬಂತು ಏನು ಬಂತು ಅಂತ ನೋಡ್ಲತ್ತೀವಿ ನಾವು. ಅದ್ರ ಬಗ್ಗೆ ವಿವರ ತನಿಖೆ ಮಾಡಿದ ತಕ್ಷಣ ಗೊತ್ತಾಯ್ತು ನಾವು ಏನಂತ. ತನಿಖೆ ಅನ್ನೋದು ಮಾಡೋದಿದ್ರೆ ಇವಾಗ ಸ್ಟೇಷನಲ್ಲಿ ಎಷ್ಟು ಜನ ಇದ್ರು ಸರ್? ಒಬ್ರು ಜೈ ಇದ್ರು, ಒಬ್ರು ಸಿಬ್ಬಂದಿ ಇದ್ರು, ಇನ್ನೊಬ್ರು ಇನ್ಚಾರ್ಜ್ ಇದ್ರು. ಇವ್ರು ಮೂರನ್ನ ಬಿಟ್ಟು ಮತ್ತೊಬ್ರು ಯಾರಾದರೂ ಬರ್ತಾರೆ ಹೊರಗಡೆಯಿಂದ, ಆಚೆಯಿಂದ? ಸ್ಟೇಷನಿಂದ ಸಪ್ಲೈ ಹೋಗಿಲ್ಲ ಇದು. ಮತ್ತೆ ಬ್ಯಾಕ್ ಫೀಡಿಂಗ್ ಅಂದರೆ ಬೇರೆ ಕಡೆಯಿಂದ ಬಂದಿರ್ತದೆ. ಅಂದರೆ ಡೈರೆಕ್ಟ್ ಕರೆಂಟ್ ಸಪ್ಲೈ ಆಗುತ್ತಾ? ಹಿಂದ್ಗಡೆಯಿಂದ ಬೇರೆ ಎಲ್ಲಿಂದ ಬಂದಿರುತ್ತೆ, ಅದು ತನಿಖೆ ಮಾಡುತ್ತೆ. ಅಂದರೆ LC ತೊಗೊಂಡಾಗೂ ಬೇರೆ ಕಡೆಯಿಂದ ಡೈರೆಕ್ಟ್ ಕರೆಂಟ್ ಬರ್ಬೋದಾ? ಈಗ ಸ್ಟೇಷನ್ ಕಳಿಸಿ ನಾನು ಅದೇ ತನಿಖೆ. ಇಲ್ಲ, ನಮ್ಮ ಕ್ವಶನ್ ಕನ್ಸರ್ನ್ ಮಾಡಿ ಸರ್. LC ತೊಗೊಂಡ್ಮೇಲೆ ಬೇರೆ ಕಡೆ ಕರೆಂಟ್ LC ತೊಗೊಂಡ್ರೆ ಸಾಧ್ಯತೆ ಇದೆಯಾ? ಸ್ಟೇಷನಿಂದ ಬರಲ್ಲ, ಬೇರೆ ಕಡೆಯಿಂದ ಬ್ಯಾಕ್ ಫೀಡಿಂಗ್ ಅಂದರೆ ಬೇರೆ ಎಲ್ಲಿಂದ ಅಂದ್ರೆ ಖಾಸಗಿ ಕರೆಂಟ್ನು ನಿಮ್ಮ KB ಕರೆಂಟ್ಗೆ ಸಪ್ಲೈ ಬರೋದು. ಕರೆಂಟ್ ಅಂತ ಯಾವುದು ಇರಲ್ಲ. ನೀವು ಹೇಳೋದು ಅದೇ ಅಲ್ಲ ಸರ್? ಬೇರೆ ಕಡೆ ಅಂದ್ರೆ ಅದು ಖಾಸಗಿನೇ ಆಗುತ್ತಲ್ಲ. ಇಲ್ಲ, ಬೇರೆ ಫೀಡ್ರು, ಬೇರೆ ಫೀಡ್ರು. ಅದ್ರ ಮೇನ್ ಸಪ್ಲೈ ಏನಾದರೂ ಕೊಡ್ತೀರಾ ಅದಕ್ಕೆ? ಮೇನ್ ಸಪ್ಲೈ ಏನಾದರೂ ಬೇರೆ ಕನೆಕ್ಷನ್ ಇರುತ್ತಾ ಅಂತ? ಇಲ್ಲ. ಮತ್ತೆ ಹೇಗೆ ಸರ್, ಹೇಗಾಗುತ್ತೆ, ಹೇಗೆ ಕರೆಂಟ್ ಬರುತ್ತೆ? ಅದೇ ನಾವು ಪರಿಶೀಲಿಸ್ಲತ್ತೀವಿ. ಸರ್ ನಿಮ್ಮ ಹೆಸರು? ರಮೇಶ್ ಪಾಟೀಲ್. ಸರಿ ಸರ್, ಆಯಿತು.